ಬಿಗಿನಿಂಗು ನಾವು ಇದನ್ನ ಶುರು ಮಾಡಿದಾಗ ಸೇವೆ ಅಂತ ಶುರು ಮಾಡಿದ್ದು. ನಾವು 2.5 ವರ್ಷದಿಂದ ಇಲ್ಲೇ ಅಂಗಡಿ ಇರೋದು. ನಾವು ಯಾವುದೇ ತರ ದೊಡ್ಡ ಶಾಪ್ ಅದೆಲ್ಲ ಏನು ಮಾಡ್ಕೊಂಡಿಲ್ಲ. ತಲೆಗೆ ಕೂದಲಿಂದ ಹಿಡಿದು ನಮ್ಮ ಪಾದದವರೆಗೂ ನಮ್ಗೆ ಏನೇನ್ ಬೇಕು ಅದನ್ನೆಲ್ಲ ಈ ಒಂದೇ ಸೋಪ್ ಕೊಡ್ಬೋದು ಅಂತ ಹೇಳ್ಬೋದು. ನಾವು ಮೆಡಿಕಲ್ ಹೋಗ್ತೀವಿ, ಮೆಡಿಕಲ್ ಅಲ್ಲಿ ಮೆಡಿಕಲ್ ಒಂದು ದಂಧೆನೇ ಆಗ್ಬಿಟ್ಟಿದೆ ನೋಡಿ. ಮೊನ್ನೆ ಯಾರಿಗೋ ಇದು ಸಿರಾಪ್ ಕೊಟ್ಟು ಮಕ್ಕಳನ್ನ ಇದಾಗಿ ಮಾಡ್ಬಿಟ್ಟು ಈ ತರ ಎಲ್ಲ ಇದೆ. ನಾವು ಇಂಗ್ಲಿಷ್ ಮೆಡಿಸಿನ್ಗಿನ್ನ ನಾಟಿ ಔಷಧಿಗೆ ನಾವು ತಲೆ ಬಾಗೋದ್ರಿಂದ ಮುಂದಿನ ಸ್ವಲ್ಪ ದಿನಗಳು ನೆಮ್ಮದಿಯಾಗಿ ಊಟ ಮಾಡ್ಬೋದು, ನೆಮ್ಮದಿಯಾಗಿ ನೋವಿಲ್ಲದಂಗಿರ್ಬೋದು. ಇಲ್ಲೇ ಬಂದು ಕುಡಿಬೇಕು ಅಂತ ಏನೂ ಇಲ್ಲ. ಇದೇ ತರ ಒರಿಜಿನಲ್ ನೀವು ತಮಿಳ್ನಾಡೆಲ್ಲ ಸಿಗುತ್ತೆ ತುಂಬಾ ಕಡೆ. ಅದ್ರ ಲೋಕಲ್ ಮರದ ಕೊಟ್ರೆ ಮಾಡ್ತಾರೆ, ದಯವಿಟ್ಟು ಅದು ತಗೊಂಬೇಡಿ. ನಮಸ್ಕಾರ ನಮಸ್ಕಾರ ಸರ್. ತುಂಬಾ ಅದ್ಭುತ ವಿಚಾರಗಳನ್ನ ಜನಗಳಿಗೆ ಮುಟ್ಟಿಸೋಕೋಸ್ಕರ ಬಂದಿದ್ದೀರಾ, ತುಂಬಾ ಸಂತೋಷ. ಬನ್ನಿ, ನಿಮ್ಗೆ ಮೇಕೆ ಕಾಲಿನ ಗೆಣಸಿನ ಪರಿಚಯ ಮಾಡಿಸ್ತೀನಿ. ಏನಂದ್ರೆ ಇದು ಮೇಕೆ ಕಾಲಿನ ಗೆಣಸು ಅಂತ ಕರೀತಾರೆ. ಈ ರೀತಿ ಇರುತ್ತೆ. ಏನಂದ್ರೆ ಇದು ಭೂಮಿಯಲ್ಲಿ ಹುಟ್ಟಲ್ಲ, ರೈತರು ಬೆಳೆಯಲ್ಲ, ಇದು ಬೆಳೆ ಅಲ್ಲ. ಇದು 4,000 5,000 ಅಡಿ ಎತ್ತರದಲ್ಲಿ ಇರುವಂತ ಪರ್ವತಗಳಲ್ಲಿ, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಕೇರಳ ಮತ್ತೆ ತಮಿಳ್ನಾಡಲ್ಲಿ ಸಿಗುವಂತದ್ದು. ಇದರಿಂದ ಏನ್ ಯೂಸ್ ಅಂದ್ರೆ ಇದು 4,400 ಕಾಯಿಲೆಗಳಿಗೆ ಇದನ್ನ ಔಷಧಿಯಾಗಿ ಕೊಡ್ಬೋದು ಅಂತ ಹೇಳ್ಬಿಟ್ಟು ಕೊಳ್ಳಿಮಲೈ ಅನ್ನೋ ಬೆಟ್ಟದಲ್ಲಿ ಇದ್ದಂತ, ತಮಿಳ್ನಾಡಿನ ಒಂದು ಕೊಳ್ಳಿಮಲೈ ಅನ್ನೋ ಬೆಟ್ಟ ಇದೆ, ಅರ್ಧನಾರೇಶ್ವರ ಟೆಂಪಲ್ ಇದೆ. ಅಲ್ಲಿ ಇದ್ದಂತ 18 ಜನ ಸಿದ್ಧರುಗಳು ಇದರ ಬಗ್ಗೆ ಬರ್ದಿಕ್ಕಿ ಹೋಗಿರೋದು. ಅಲ್ಲಿನ ಜನಗಳು ಇದನ್ನ 500 ವರ್ಷದಿಂದ ಬಳಸ್ತಾ ಇದ್ದಾರೆ. ಇದು ಯಾವುದೇ ತರ ಫೇಕ್ ಅಲ್ಲ. ಇದು ನೋಡಿ, ಒಂದೇ ಗೆಣಸಲ್ಲಿ ಈ ತರ ಒಂದ್ 5 ಕಲರ್ ಬರುತ್ತೆ. ಬ್ಲಾಕ್ ಮತ್ತೆ ಮಿಲ್ಕಿ ವೈಟ್, ರೆಡ್, ಗ್ರೀನು ಈ ತರ ಎಲ್ಲ ಬರುತ್ತೆ. ಇದು ಒಂದ್ 5 ತಿಂಗಳು ಬೆಳೆಯುತ್ತೆ. ನೀವು ಅದನ್ನ 6 ತಿಂಗಳವರೆಗೂ ಯಾವ್ದೇ ತರ ಕೆಡ್ದಿರ ಎತ್ತಿಕೊಬಹುದು, ಫ್ರಿಜ್ ಅಲ್ಲಿ ಎತ್ತಿಕೊಬಹುದು. ಇದರಲ್ಲಿ ಸೂಪ್ ಬಿಟ್ಟು ಬೇರೆ ಏನು ಮಾಡಕ್ಕಾಗಲ್ಲ. ಇದು ಸೂಪ್ ಬಿಟ್ಟು ಬೇರೆ ಏನು ಮಾಡಕ್ಕಾಗಲ್ಲ. ಇದ್ರಲ್ಲಿ ಸೂಪ್ ಮಾಡ್ತೀವಿ, ಇಲ್ಲಿ ನೀವು ಸೂಪ್ ರೆಡಿ ಇರುತ್ತೆ, ನೋಡ್ಬೋದು. ಬೆಂಗಳೂರು ಅಲ್ಲ, ಕರ್ನಾಟಕದ ನಾನಾ ಮೂಲೆಯಿಂದ ನಮ್ಮ ಹತ್ರ ಬರ್ತಾರೆ, ಸೂಪ್ ಕುಡಿತಾರೆ. ತುಂಬಾ ಆರೋಗ್ಯ ಸಮಸ್ಯೆಗಳು ಇರೋರೆಲ್ಲ ತುಂಬಾ ಚೆನ್ನಾಗಿದ್ದಾರೆ. ಇದು 4,400 ಕಾಯಿಲೆಗಳಿಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಬೇಸಿಕ್ ಏನು ಅಂದ್ರೆ ನಾರ್ಮಲ್ ಆಗಿ ನಮ್ಮಗಳಿಗೆ ಇರುವಂತದ್ದು ಶುಗರು, BP, ಮಂಡಿ ನೋವು, ಇಂಡಿ ನೋವು, ಸೊಂಟ ನೋವು, ಈ L4 L5, ಈ ಜಾಯಿಂಟ್ ಪೈನ್ಸ್ಗಳು, ನರ್ವ್ಸ್ ವೀಕ್ನೆಸ್, ಮತ್ತೆ ಪಿತ್ತದಿಂದ ಆಗುವಂತ ತಲೆನೋವು, ಮತ್ತೆ ಪೂರ್ಣ ಪ್ರಮಾಣದ ತಲೆನೋವು, ಆಮೇಲೆ ಕಿಡ್ನಿ ಪ್ರಾಬ್ಲಮ್ಸ್, ಈ ತರದ್ ಏನೇ ಇರ್ಲಿ, ವೆರಿಕೋಸ್ ವೈನು, ಇದೆಲ್ಲ ಗುಣ ಮಾಡುವಂತ ತಾಕತ್ತಿರುವಂತ ಏಕೈಕ ಗೆಣಸು ಇದು. ಇದು ಒಂದೇ ಗೆಣಸು ಇಷ್ಟು ಎಲ್ಲಾ ಕಾಯಿಲೆಗಳಿಗೆ ಒಳ್ಳೆ ಫಲವತ್ತಾದ ಆಯುರ್ವೇದಿಕ್ ಔಷಧಿ ತರ ವರ್ಕ್ ಮಾಡುತ್ತೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ಇದು ಬಿಗಿನಿಂಗು ನಾವು ಇದನ್ನ ಶುರು ಮಾಡಿದಾಗ ಸೇವೆ ಅಂತ ಶುರು ಮಾಡಿದ್ದು. ನಾವು 2.5 ವರ್ಷದಿಂದ ಇಲ್ಲೇ ಅಂಗಡಿ ಇರೋದು. ನಾವು ಯಾವುದೇ ತರ ದೊಡ್ಡ ಶಾಪ್ ಅದೆಲ್ಲ ಏನು ಮಾಡ್ಕೊಂಡಿಲ್ಲ. ಸಿಂಪಲ್ ಆಗಿ ಇಲ್ಲಿ ಬೆಳಿಗ್ಗೆ ಒಂದು 7:30 11 ಗಂಟೆವರೆಗೂ ಇರ್ತೀವಿ. ನೀವೇ ನೋಡ್ಬೋದು, ತುಂಬಾ ಜನ ಇಲ್ಲಿ ಬಂದು ಕುಡಿದು ಲಕ್ಷಾಂತರ ಜನ ಇದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಹೇಳಿದ್ದಾರೆ. ಎಲ್ಲಾ ವಿಷಯ ಬಾಯಿಂದ ಬಾಯಿಗೆ ಬಾಯಿಂದ ಬಾಯಿಗೆ ಹೋಗಿ ಈ ಮೂಲಕ ಇಲ್ಲಿ ಜನಗಳು ಜಾಸ್ತಿ ಆಗಿರೋದು. ಮತ್ತೆ ಸೋಷಿಯಲ್ ಮೀಡಿಯಾದವರೆಲ್ಲ ಬಂದು ಇದನ್ನ ವಿಡಿಯೋ ತಗೊಂಡು ಹೋಗಿ ಅವರ ಒಂದು ಮೀಡಿಯಾಗಳೆಲ್ಲ ಹಂಚ್ಕೊಳೋದ್ರಿಂದ ಜನಗಳಿಗೆ ಇದು ಗೊತ್ತಾಗಿ ಬರ್ತಾ ಇದಾರೆ. ನಮ್ಮ ಉದ್ದೇಶ ಇಷ್ಟೇ, ಆರೋಗ್ಯ ಚೆನ್ನಾಗಿರ್ಬೇಕು, ಎಲ್ಲರ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ನಾವು ಶುರು ಮಾಡಿದ್ದು. ರಾತ್ರಿ ನಿದ್ದೆ ಬರ್ತಾ ಇರ್ಲಿಲ್ಲ, ಅಂಗಾಲು ತುಂಬಾ ಉರಿತಾ ಇತ್ತು. ಆ ಅಂಗಾಲು ಉರಿಯೋದ್ರಿಂದ ಏನಾಯ್ತು ಅಂತಂದ್ರೆ, ಇದು ನಾನು ಕುಡ್ದು 3 ದಿವಸದ ಒಳಗಡೆ ನನಗೆ ಅಂಗಾಲು ಉರಿ ಹೋಗ್ಬಿಡ್ತು. ಮತ್ತೆ ನಿದ್ದೆ ಚೆನ್ನಾಗಿ ಬರ್ತಾ ಇದೆ, ಆಯ್ತಾ. ಮತ್ತೆ ಆಮೇಲೆ ಒಂದು ಟೈಮ್ ಲೂಸ್ ಮೋಷನ್ ಆಯ್ತು. ಲೂಸ್ ಮೋಷನ್ ಆದ್ಮೇಲೆ ನನ್ನ ಬ್ಲಡ್ ಎಲ್ಲ ಪೂರ್ತಿ ಹೊಟ್ಟೆ ಜಾಸ್ತಿ ಇತ್ತು. ನಾನು ಓಡಿಸೋದು ಒಬ್ಬ ಆಟೋ ಡ್ರೈವರ್. ಮಂಡಿ ನೋವು ತುಂಬಾ ಇತ್ತು. ಮಂಡಿ ನೋವು ನನಗೆ ಇವಾಗ ಇಲ್ಲ. ನಾನು ಇನ್ನೂ 1-2 ಅವರ್ ಜಾಸ್ತಿ ಗಾಡಿ ಓಡಿಸ್ತಾ ಇದ್ದೀನಿ. ಮತ್ತೆ ಆಮೇಲೆ ಈಗ ಈ ಆರೋಗ್ಯ ಸಮಸ್ಯೆ, ನನಗೆ BP, ಶುಗರ್ ಅನ್ನೋದ್ರಲ್ಲಿ ನನಗೆ ಸ್ವಲ್ಪ ಕಂಟ್ರೋಲ್ ಆಗಿದೆ. ಮತ್ತೆ ಅಂಗಾಲು ಉರಿ ಕಮ್ಮಿ ಆಗಿದೆ. ನಿದ್ದೆ ಮಾಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದ್ದೀನಿ. ಈ ಏನು ಸೈಡ್ ಎಫೆಕ್ಟ್ ಇಲ್ಲ. ಕಾರಣ ಏನಂದ್ರೆ ಇದೊಂದು ಗೆಡ್ಡೆ. ಈ ಗೆಡ್ಡೆಯಿಂದ ನಿಮ್ಗೆ ಏನ್ ಅನುಕೂಲ ಆಗುತ್ತೆ, ಏನ್ ಅನುಕೂಲ ಅಂತಂದ್ರೆ ಕುಡಿಯೋದಕ್ಕಿಂತ ಮುಂಚೆ ನಿಮ್ಮ ಬಾಡಿಲಿ ಏನಾಗುತ್ತೆ ಅನ್ನೋದನ್ನ ಫಸ್ಟ್ ನೀವು ಮಾಡ್ಕೋಬೇಕು, ಕೇರ್ ತಗೋಬೇಕು. ನನ್ನ ಬಾಡಿಲಿ ಏನಿದೆ, ಇದನ್ನ ಇಷ್ಟಕ್ಕೆ ಇದಾಗುತ್ತೆ, ಇದು ಕಮ್ಮಿ ಆಗುತ್ತೆ, ಕಮ್ಮಿ ಆಗಲ್ಲ ಅಂತ ಅನ್ಬಿಟ್ಟು. ಯಾಕಂದ್ರೆ ನಾನು ಇಲ್ಲಿಂದ 10 ಕಿಲೋಮೀಟರ್ ಬರ್ತಾ ಇದ್ದೀನಿ. ನಾನು ಬೊಮ್ಮನಹಳ್ಳಿಯಿಂದ ಬರೋದು. ನಾನು ಸುಮ್ಮನೆ ಬಂದು ಕುಡಿಯೋದಕ್ಕೆ, ನಾನು ಅಲ್ಲಿಂದ ಆಟೋ ಇಟ್ಕೊಂಡು ಬರೋದಕ್ಕೆ ನನಗೇನು ಇಲ್ಲ. ಬಟ್ ಆರೋಗ್ಯ ಸಮಸ್ಯೆ ಪರವಾಗಿಲ್ಲ, ಚೆನ್ನಾಗಿದೆ. ಆರೋಗ್ಯ ಸಮಸ್ಯೆ ಕ್ಲಿಯರ್ ಆಗ್ತಾ ಇದೆ.
ಇನ್ನೊಬ್ರು ಕೂಡ ಇದನ್ನ ಕುಡ್ದಿ ಅದನ್ನ ಅನುಭವಿಸ್ಬೋದು, ಆ ಸುಖನ ಅನುಭವಿಸ್ಬೋದು. ಇದು ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ. ನಾವಿಲ್ಲಿ ನಿಮಗೆ ನೋಡ್ಬೋದು, ನೀವು ಅಮರ ಸೂಪ್ ಶಾಪ್ ಅಂತ ಇದೆ. 4,000 ಕಾಯಿಲೆಗಳನ್ನು ಗುಣಪಡಿಸುವುದು ಎಂದು ಸಿದ್ಧರು ತಿಳಿಸಿರುವರು ಅಂತ ನಾವು ಹಾಕಿರ್ತೀವಿ. ಇದನ್ನ ಮೇಕೆ ಕಾಲು ಗೆಣಸು ಅಂತ ಕರೀತಾರೆ. ಕನ್ನಡದ ನಿಜವಾದ ಹೆಸರು ಹನುಮನ ಹಸ್ತ ಅಂತ. ಮಂಡಿ ನೋವು ಗುಣವಾಗುವುದು, ಕ್ಯಾಲ್ಸಿಯಂ ಹೆಚ್ಚಿಸುವುದು, ಈ ತರ ಎಲ್ಲ ನಾವು ಹಾಕಿದೀವಿ. ಇದು ಬರೀ ಒಂದು 2%, 1% ಅಷ್ಟೇ. 4,400 ಕಾಯಿಲೆಗಳನ್ನ ನಾವು ಲಿಸ್ಟ್ ಮಾಡಿ ಹಾಕ್ಬೇಕು ಅಂದ್ರೆ 100/100 ಬೆನೈಲೆ ಹಾಕ್ಸ್ಬೇಕು. ಸೊ ಅದರಿಂದ ಅದೆಲ್ಲ ಆಗಲ್ಲ ಅಂತ ನಾರ್ಮಲ್ ಆಗಿ ಮನುಷ್ಯ ಈಗ ಯಾವ್ಯಾವ ಒಂದು ಕಾಯಿಲೆಗಳಿಂದ ಬಳಲ್ತಾ ಇದೀನೋ ಅಷ್ಟ್ ಮಾತ್ರ ಹಾಕಿದೀವಿ. ಖಂಡಿತವಾಗ್ಲೂ ಇದು ಯಾವುದೇ ತರ ಫೇಕ್ ಅಲ್ಲ. ಆಮೇಲೆ ಯಾವ್ದೋ ಗಡ್ಡೆ ತಿನ್ಸಿದ್ರು, ಅದು ದೇವ್ರ ಹೆಸರು ಹೇಳ್ಕೊಂಡ್ ಮಾಡ್ತಾವ್ರೆ, ಅದು ಇದೆಲ್ಲ ಏನು ಇಲ್ಲ. ಯಾರು ಬೇಕಾದ್ರೂ ಬರ್ಬೋದು. ಇದು ಎರಡೇ ಪಥ್ಯ ಇರೋದು. ಒಂದು ಗರ್ಭಿಣಿ ಹೆಣ್ಮಕ್ಳಿಗೆ 8 ತಿಂಗಳು ಒಳಗಡೆ ಇರೋರು ಕೊಡಲ್ಲ. ಇನ್ನೊಂದು ಸ್ತನಪಾನ ಮಾಡಿಸ್ತಾ ಇರುವಂತ ಹೆಣ್ಮಕ್ಳು ಕೊಡಲ್ಲ. ಮಕ್ಕಳಿಗೆ ಹಾಲು ವ್ಯತ್ಯಾಸ ಆಗಿ ಹೊಟ್ಟೆಲ್ ಸಂಕಟ ಆಗ್ಬೋದು ಅನ್ನೋ ಉದ್ದೇಶ ಅಷ್ಟೇ. ಅದ್ ಬಿಟ್ರೆ ಇನ್ನೇನು ಇಲ್ಲ. ನೀವ್ ಯಾವ್ದೇ ಟ್ಯಾಬ್ಲೆಟ್ ಹಾಕೊಂತ ಇರಿ, ಇಲ್ಲ ಯಾವ್ದೇ ಮೆಡಿಸಿನ್ ತಗೊಂತಾ ಇರ್ಲಿ, ಇಂಜೆಕ್ಷನ್ ತಗೊಂತಾ ಇರ್ಲಿ, ಯಾವ್ದೇ ತೊಂದರೆ ಇಲ್ದಿರ ಇದನ್ನ ಸ್ವೀಕರಿಸ್ಬೋದು. ಅನ್ನ ತಿನ್ನೋಕ್ ಶುರು ಮಾಡಿರೋ ಮಕ್ಕಳಿಂದ ಹಿಡಿದು ನಾಳೆ ನಾಳಿದ್ದು ಈ ವ್ಯಕ್ತಿ ಇರಲ್ಲ ಅಂತ ಅವ್ರ ಹೆಣ್ಣಾಗ್ಲಿ ಗಂಡಾಗ್ಲಿ ಯಾವುದೇ ಲಿಂಗ ಭೇದ ಇಲ್ದಿರ ಇದನ್ನ ಸ್ವೀಕರಿಸ್ಬೋದು. ಒಬ್ಬ ಮನುಷ್ಯನಿಗೆ 4ರಿಂದ 5 ಲೀಟರ್, 4.5 ಲೀಟರ್ ವರ್ಗು ಬ್ಲಡ್ ಇರುತ್ತೆ. ಅಷ್ಟು ಬ್ಲಡ್ ಗೆ ಸಿದ್ಧರುಗಳು ತಿಳಿಸಿರೋದೇನು ಅಂದ್ರೆ ಒಂದು ಅರ್ಧ ಲೀಟರ್ ವರ್ಗು ಇದನ್ನ ಸೇವನೆ ಮಾಡ್ಬೋದು ಅಂತ ಹೇಳಿ. ಆದ್ರೆ ಇವತ್ತಿನ ದಿವಸ ಈ ಸ್ಪೀಡ್ ಲೈಫ್ ಅಲ್ಲಿ ಏನಾಗಿದೆ ಅಂದ್ರೆ ಯಾರು ಅಷ್ಟೊಂದು ಕುಡಿಯಲ್ಲ. ಅದಕ್ಕೆ 250 ml ನೀವು ಇದನ್ನ ಬೆಳಿಗ್ಗೆ ಖಾಲಿ ಹೊಟ್ಟೆ ಕುಡಿದು, ಖಾಲಿ ಹೊಟ್ಟೆ ಕುಡಿಯೋದಂದ್ರೆ ಡಬಲ್ ಲಾಭ. ನಿಮ್ಗೆ ಆ ಗ್ಯಾಸ್ಟ್ರಿಕ್ ಅದೆಲ್ಲ ತುಂಬಾ ಕ್ಯೂರ್ ಆಗ್ಬಿಡುತ್ತೆ. ತುಂಬಾ ತೇಗು ಬಂದು ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಕುಡಿದು ಒಂದು 5 ನಿಮಿಷಕ್ಕೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ಅದು ಡಬಲ್ ಲಾಭ. ಒಂದು 20 ನಿಮಿಷ ಆದ್ಮೇಲೆ ಏನೋ ಸ್ವಲ್ಪ ತಿಂಡಿ ತಿನ್ಲೇಬೇಕು. ಏನಕ್ಕೆ ಅಂದ್ರೆ ಜೀರಿಗೆ, ಮೆಣಸು ಇದೆಲ್ಲ ಮಿಕ್ಸ್ ಆಗಿರೋದ್ರಿಂದ ಹೊಟ್ಟೆ ಹಸು ಜಾಸ್ತಿ ಮಾಡುತ್ತೆ. ಹೊಟ್ಟೆ ಹಸು ಜಾಸ್ತಿ ಆದಾಗ ಊಟ ಏನು ಮಾಡಿಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಆಗೋ ಸಂಭವ ಇರುತ್ತೆ. ಅದರಿಂದ ನಾವು ಒಂದು 20 ನಿಮಿಷ ಅರ್ಧ ಅವರ್ ಒಳಗಡೆ ಏನೋ ತಿನ್ಲೇಬೇಕು ಅಂತ ಹೇಳೋದು. ಇಲ್ಲ ಅವಾಗ್ಲೇ ಖಾಲಿ ಹೊಟ್ಟೆನೆ ಕುಡಿಬೇಕಾ, ಅದೇ ರೂಲ, ಅದೆಲ್ಲ ಏನು ಇಲ್ಲ. ನಾಷ್ಟ ಆದ್ಮೇಲೆ ಕುಡಿಬೋದು, ಊಟ ಆದ್ಮೇಲೆ ಕುಡಿಬೋದು. ಬಟ್ ಏನಂದ್ರೆ ನಿದ್ದೆ ಮಾಡೋಕ್ಕಿಂತ ಮುಂಚೆ ಕುಡಿಯೋಗಿಲ್ಲ. ಸಂಜೆ ಒಂದು 5 ಗಂಟೆ ಒಳಗಡೆ ಕುಡಿಬೇಕು. ಏನಂದ್ರೆ ಇದರಲ್ಲಿ ಸ್ವಲ್ಪ ಎನರ್ಜಿ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಎನರ್ಜಿ ಜಾಸ್ತಿ ಇದ್ದಾಗ ನಿಮ್ಗೆ ನೈಟ್ ಅಲ್ಲಿ ನಿದ್ದೆ ಬರಲ್ಲ. ಎನರ್ಜಿ ಜಾಸ್ತಿ ಇದ್ದಾಗ ಎದ್ದು ಓಡಾಡ್ಬೇಕು, ಕೆಲಸ ಮಾಡ್ಬೇಕು, ಆ ತರ ಮನಸ್ಥಿತಿ ಬರುತ್ತೆ. ಅದರಿಂದ ಕಷ್ಟ ಆಗತ್ತೆ. ಸೊ ಈಗ ಯಾರಿಗೋ ನರ ದೌರ್ಬಲ್ಯಗಳಿರೋರು ಕೂಡ ತುಂಬಾ ಚೆನ್ನಾಗಿ ಕುಡಿಬೋದು. ಏನಂದ್ರೆ ನರ ದೌರ್ಬಲ್ಯಗಳು 72,000 ನರಗಳಿರುತ್ತಲ್ಲ, 72,000 ನರಗಳು, ಅದರ ದೌರ್ಬಲ್ಯಗಳನ್ನ ಇದು ಒಳಗಡೆನೆ ಕಿತ್ತಾಕತ್ತೆ. ಇದ್ರಲ್ಲಿ ಇನ್ನೊಂದು ಏನು ಅಂದ್ರೆ ಮೇಜಸ್ ನ ಹೆಚ್ಚು ಮಾಡುತ್ತೆ. ಇಲ್ಲಿ ನಮ್ಗೆ ಎಲ್ಲಾ ಗಂಟುಗಳಲ್ಲೂ ಇಲ್ಲಿ ಶುಕ್ರಧಾತು ಅಂತ ಇರುತ್ತೆ. ಇಂಗ್ಲಿಷ್ ಅಲ್ಲಿ ಬೋನ್ ಮ್ಯಾರೋ ಅಂತ ಕರೀತಾರೆ. ಸೊ ಇದನ್ನ ಒಳಗಡೆಯಿಂದಾನೇ ಕ್ರಿಯೇಟ್ ಮಾಡುತ್ತೆ. ಅದರಿಂದಾನೇ 5-10 ವರ್ಷದಿಂದ ಮಂಡಿ ನೋವು, ಇಮ್ಮಡಿ ನೋವು, ಸೊಂಟ ನೋವುಗಳು ಇದ್ರು ಕೂಡ ಇದನ್ನ 2 ತಿಂಗಳು ಸತತವಾಗಿ ಕುಡಿಯೋದ್ರಿಂದ ಅವರು ಗುಣ ಆಗಿದ್ದಾರೆ. ಇದನ್ನ ಅರ್ಧ ಅವರ್ ಕುಡಿದು ತುಂಬಾ ಅದ್ಭುತವಾಗಿದೆ ಅಂತ ಹೇಳಿದವರು ಇದ್ದಾರೆ. 2 ದಿವಸ ಕುಡಿದು ಹೇಳಿದವರು ಇದ್ದಾರೆ. 10 ದಿವಸ ಕುಡಿದು ಹೇಳಿದವರು ಇದ್ದಾರೆ. ಅದೇ ರೀತಿ 2 ತಿಂಗಳು ಕುಡಿದು ಹೇಳಿದವರು ಇದ್ದಾರೆ. ಆದ್ರೆ ಯಾವುದೇ ತರ ಸೈಡ್ ಎಫೆಕ್ಟ್ ಇಲ್ಲ. ಇದು ಒಂದು ಶುದ್ಧವಾದಂತ ಗಿಡ. ಈ ಗಿಡದಲ್ಲಿ ಬರುವಂತ ಈ ರಸನ ನಾವು ಹಿಂಡಿ ಅದ್ರಲ್ಲಿ ಸೂಪ್ ಮಾಡಿರ್ತೀವಿ. ಇದಕ್ಕೆ ಇನ್ನೊಂದು 18 ಐಟಮ್ ಮಿಕ್ಸ್ ಮಾಡಿರ್ತೀವಿ. ಎಲ್ಲವೂ ಆಯುರ್ವೇದಿಕ್ ಗುಣ ಹೊಂದಿರುವಂತ ಸಾಮಗ್ರಿಗಳೇ ಆಗಿರುತ್ತೆ. ಯಾವುದೇ ತರ ಕಲರು, ಯಾವುದೇ ತರ ಸೋಡಿಯಂ, ಯಾವುದೇ ತರ ಕೆಮಿಕಲ್ ಇರಲ್ಲ. ಬೇರೆ ಎಲ್ಲಾ ಕಡೆ ನೀವು ಏನೇ ತಿಂದು ಆರೋಗ್ಯ ಕೆಡಿಸ್ಕೊಂಡಿದ್ರು ಕೂಡ ನಾವಿಲ್ಲಿ ನಿಮ್ ಬಾಡಿನ ಡಿಟಾಕ್ಸ್ ಮಾಡ್ತೀವಿ. ಬಂದು ಕುಡಿಬಹುದು. ಇದು ಯಾವ್ದು ಕುಡಿಬೇಕಂದ್ರೆ ಎನರ್ಜೆಟಿಕ್ ಆಗಿರ್ಬೇಕು. ಇಡೀ ದಿನ ನಮ್ಗೆ ಆಯಾಸ ಆಗ್ಬಾರ್ದು ಅಂದ್ರೆ ಇದು ಕುಡಿಬೇಕು. ಯಾಕಂದ್ರೆ ಟೀ, ಕಾಫಿ ಅದು ಕುಡಿದ ಬದಲು ಇದು ಕುಡಿದ್ರೆ ಬೆಟರ್ ಅಂತ ನಮ್ಗೆ ಅನಿಸ್ತಾ ಇದೆ. ಮತ್ತೆ ಇದು ಏನು ಇಂಗ್ಲಿಷ್ ಪೌಡ್ರು ಆ ತರ ಏನು ಎನರ್ಜಿ ಡ್ರಿಂಕು ಅದು ಏನು ಇಲ್ಲ. ಇದು ನಮ್ಮ ಆಯುರ್ವೇದಿಕ್ ಪದ್ಧತಿಯಲ್ಲಿ ಇರ್ತಕ್ಕಂಥ ಒಂದು ಗೆಡ್ಡು ಗೆಣಸಿನ ಸೋಪ್ ಇದು. ಹೌದಾ? ಇದು ಕುಡಿದ್ರೆ ಎಲ್ಲ ಹೆಲ್ತ್ ಚೆನ್ನಾಗಿರುತ್ತೆ. ಮತ್ತೆ ನಮ್ಮ ಇಡೀ ಬಾಡಿಯಲ್ಲಿ ಇದು ಚೆನ್ನಾಗಿ ವರ್ಕ್ ಮಾಡುತ್ತೆ. ಇದು ಹೇಗೆ ವರ್ಕ್ ಮಾಡುತ್ತೆ ಅಂದ್ರೆ ತಲೆ ಕೂದಲಿಂದ ಹಿಡಿದು ನಮ್ಮ ಪಾದದವರೆಗೂ ನಮ್ಗೆ ಏನೇನ್ ಬೇಕು ಅದನ್ನೆಲ್ಲ ಈ ಒಂದೇ ಸೋಪ್ ಕೊಡ್ಬೋದು ಅಂತ ಹೇಳ್ಬೋದು. ಮತ್ತೆ ಇದ್ರ ಯಾವ ರೀತಿ ಮಾಡ್ಕೊಳ್ಳೋದು, ಇದು ನಾವೇನ್ ಸೀಕ್ರೆಟ್ ಇಟ್ಕೊಂಡಿಲ್ಲ. ಇಲ್ಲೇ ಬಂದು ಕುಡಿಬೇಕು ಅಂತ ಏನೂ ಇಲ್ಲ. ಇದೇ ತರ ಒರಿಜಿನಲ್ ನೀವು ತಮಿಳ್ನಾಡೆಲ್ಲ ಸಿಗುತ್ತೆ ತುಂಬಾ ಕಡೆ. ಅದ್ರ ಲೋಕಲ್ ಮರದ ಕೊಟ್ರೆ ಮಾಡ್ತಾರೆ. ದಯವಿಟ್ಟು ಅದು ತಗೊಂಬೇಡಿ. ಇದು ರೇಟ್ ಜಾಸ್ತಿ ಇರುತ್ತೆ, ಅದ್ರ ರೇಟ್ ಕಮ್ಮಿ ಇರುತ್ತೆ. ಇದೇ ಅದು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಮಾಡ್ತಾರೆ. ನಮ್ಗೆ ಆ ರೀತಿ ಸುಳ್ಳು ಹೇಳಿ ಮಾರುವಂತ ಅವಶ್ಯಕತೆ ಇಲ್ಲ. ನಮ್ ದೇವ್ರು ತುಂಬಾ ಆನಂದವಾಗಿ ಇಟ್ಟಿದ್ದಾನೆ.
ಇದು ಒರಿಜಿನಲ್. ನೀವು ನಮ್ಮ ಹತ್ರ ತಗೊಂಡ್ರು ನಾವ್ ಹೇಳ್ಕೊಡ್ತೀವಿ, ಬೇರೆ ಎಲ್ಲೇ ತಗೊಂಡ್ಬಂದಿದ್ರು ನಾವ್ ಹೇಳ್ಕೊಡ್ತೀವಿ. ಸೀಕ್ರೆಟ್ ಇಲ್ಲ. ಇಷ್ಟೇ ಉದ್ದೇಶ, ನೀವು ಇನ್ನೊಂದು 10 ಜನಕ್ಕೆ ಕೇಳಿ ಎಲ್ಲರ ಆರೋಗ್ಯ ಚೆನ್ನಾಗಾಗ್ಲಿ ಅಂತ ಅಷ್ಟೇ. ನೀವು ನಮ್ಗೆ ವಾಟ್ಸಪ್ ಅಲ್ಲಿ ಹಾಯ್ ಹೇಳಿ, ನಾವು ಮೆಸೇಜ್ ಮಾಡ್ತೀವಿ, ಇಲ್ಲ ವಾಟ್ಸಪ್ ಅಲ್ಲಿ ವಾಯ್ಸ್ ಮೆಸೇಜ್ ಮಾಡಿ ನಾವು ರಿಪ್ಲೈ ಕೊಡ್ತೀವಿ. ದಯವಿಟ್ಟು ಫೋನ್ ಮಾಡಕ್ ಹೋಗ್ಬೇಡಿ. ಫೋನ್ ಮಾಡಿದ್ರೆ ನಮ್ಗೆ ಫೋನ್ ಎತ್ತಕ್ ತುಂಬಾ ತುಂಬಾ ಕಷ್ಟ ಆಗುತ್ತೆ ಅಷ್ಟೇ. ಇನ್ನ ನಿಮ್ಗೆ ಅದು ಸೂಪ್ ಯಾವ ರೀತಿ ಮಾಡೋದು ಅಂತ ಎಲ್ಲ ನಾವು ಆ ವಿಡಿಯೋದಲ್ಲಿ ಕಳಿಸ್ಕೊಡ್ತೀವಿ, ಅದನ್ನ ನೋಡ್ಕೊಂಡು ನೀವು ಮಾಡ್ಕೊಬಹುದು. ಬನ್ನಿ, ನೀವು ಕುಡೀರಿ, ನಿಮ್ಮ ಮನೆಯವ್ರಿಗೆ, ಸ್ನೇಹಿತರಿಗೆ ಎಲ್ಲರಿಗೂ ಹೇಳಿ, ಅವ್ರಿಗೂ ಕುಡಿಸಿ. ಎಲ್ಲರೂ ಆರೋಗ್ಯವಾಗಿರಿ. ಅದೇ ನಮ್ ಕಾನ್ಸೆಪ್ಟ್. ನೀವು ಆರೋಗ್ಯವಾಗಿದ್ರೆ ಅದೇ ನಮ್ಗೆ ಐಶ್ವರ್ಯ. ಎಲ್ಲರಿಗೂ ಒಳ್ಳೇದಾಗಿ. ಶ್ರೀ ಕೃಷ್ಣಾರ್ಪಣ ಮಸ್ತು.